ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. ಅವರು ಇವತ್ತು ಎನ್ಐ ಕೊಡ್ಬೇಕಂತ ನೀವು ಮಾಡಿದ್ರು ತನಿಖೆ ಸ್ಲೋ ನಡೆದ ಸರ್, ಏನಿದೆ ಅಂತ ಸರ್? ಅಲ್ಲಲ್ಲ, ತನಿಖೆ ಸ್ಲೋ ಅಲ್ಲ. ಇದರಲ್ಲಿ ನಾನು ಬಾಳ ಕಡೆ ಮಾತಾಡಿ, ನೀನು ಒಂದೇ ಸರ್ತಿ ಎಲ್ಲ ಕೇಳಿದ್ರೆ ನೀವು ಅದನ್ನ ಹಾಕುದಿಲ್ಲ, ಇಲ್ಲ ಸುಮ್ಮನೆ ನೀವು ಅದನ್ನ ಕೇಳ್ಕೊಂಡು ಹೋಗ್ತೀರಿ, ಆಮೇಲೆ ಹಾಕೋದಲ್ಲ. ಧರ್ಮಸ್ಥಳದ ಏನಾಗಿದೆ ಅಂತಂದ್ರ, ಇದ್ರೊಳಗ ಕಾಂಗ್ರೆಸ್ನ ಉನ್ನತ ಮಟ್ಟದ ನಾಯಕರಿದ್ದಾರೆ. ಹೊರಗಿನ ಬೇರೆ ಬೇರೆ ಎಂಪಿಗಳು, ಬೇರೆ ಬೇರೆ ಇವರು ಇದ್ದಾರೆ. ಇವ್ರೇನಾಗಿದ್ದಾರೆ ಅಂತಂದ್ರ, ಅವೇನವ ತಿಮ್ರೋಡಿ, ಆಮೇಲಿಂದ ಇನ್ನೊಂದ್ ಎರಡು ಅವೆಲ್ಲ ನಾನು ಹೆಸರು ಹೇಳಲ್ರಿ, ಅವೆಲ್ಲ ಹೆಂಗಂದ್ರೆ ಅವನ್ ಬರೋಬ್ಬರಿ ಈಗ ತನಿಖೆ ಮಾಡಿದ್ರೆ, ತನಿಖೆ ಒಂದಿಷ್ಟು ಕ್ವಶನ್ ಕೇಳ್ಯಾರ ಅವ್ರಿಗೆ, ನನಗಿರೋ ಮಾಹಿತಿ ಪ್ರಕಾರ. ಅವ್ರನ್ನ ಕೋರ್ಟ್ಗೆ ಒಳಗೆ ಹಾಕ್ತಿವಿ ನಿಮ್ಮನ್ನ ಅಂತಂದ್ರೆ ಅವ್ರಿಗೆ ಎಲ್ಲಾರ್ದು ಹೆಸರು ಹೇಳ್ತಾರೆ. ಈಗ ಯಾರ್ಯಾರು ಇದಕ್ಕೆ ಷಡ್ಯಂತ್ರ ಮಾಡ್ಯಾರಲ್ಲ, ಅವ್ರು ಅಷ್ಟ್ರದ್ದು ಹೆಸರು ಹೇಳ್ತಾರ. ಅವ್ರು ಆ ಎಲ್ಲ ಹೆಸರು ಬಂತಂದ್ರೆ ಕಾಂಗ್ರೆಸ್ ಈ ಷಡ್ಯಂತ್ರದಿದೆ ಅನ್ನೋದು ಈಗ ಎಲ್ಲರಿಗೂ ಜನಕ್ಕೆ ಅರ್ಥ ಆಗ್ಯದ, ಅದು ಪ್ರೂವ್ ಆಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.